ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಅಂಬಡೆಕಾಯಿ ಮತ್ತು ಮಾವಿನಕಾಯಿ ಹಾಕಿ ಗೊಜ್ಜು ಮಾಡ್ತಾ ಇದ್ದೀನಿ. ನಾನು ಇವಾಗ ಮೊದಲು ಆಯಿಲು, ಬೆಲ್ಲ, ಹಾಗೆ ಉಪ್ಪು, ಮೆಣಸಿನಹಿಟ್ಟು, ಅರಿಶಿನಹಿಟ್ಟು, ಸಾಸಿವೆ, ಎಣ್ಣೆ, ನೀರು ತಗೊಂಡಿದ್ದೀನಿ. ಮೊದಲಿಗೆ ಒಂದು ಬಾಣಲಿಲಿ ಒಂದು ಲೋಟ ನೀರು ಹಾಕಿ ಅಂಬಡೆಕಾಯಿ ಹಾಗೆ ಮಾವಿನಕಾಯಿನ ಬೇಯಿಸ್ಕೊಡ್ತಿದ್ದೀನಿ. ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿದೆ, ಅದಕ್ಕೆ ನಾನು ಒಂದು 5 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಡ್ತಿದ್ದೀನಿ. ನೋಡಿ, ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಲೋಟ ನೀರು ಹಾಕಿ ಇವಾಗ ಅಂಬಡೆಕಾಯಿ ಹಾಕೋತಿದ್ದೀನಿ. ಆಮೇಲೆ ಮಾವಿನ ಹಣ್ಣು ಹಾಕೋತಿದ್ದೀನಿ. ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ, ಅಥವಾ ನಿಮ್ಗೆ ಹೇಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೇಕು, ಚಿಕ್ಕ ಚಿಕ್ಕದಾಗಿ. ಮಾವಿನ ಹಣ್ಣಾದರೆ ಹೀಗೆ ಮಾಡ್ಬೋದು ನೀವು. ಇನ್ನು ಕಟ್ ಮಾಡದೆ ಹೀಗೆ ಇಡೀ ಮಾವಿನ ಹಣ್ಣನ್ನೇ ಮಾಡಬಹುದು, ಅದು ಚಲೋ ಆಗಿರುತ್ತೆ. ಇದು ಸೈಡ್ ಡಿಶ್ಗೆ, ಊಟದ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಆಮೇಲೆ ಇದನ್ನು ನಾವು 5 ಮಿನಿಟ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ನೋಡಿ, ಇವಾಗ 5 ಮಿನಿಟ್ ಆಗಿದೆ. ಅಂಬಡೆಕಾಯಿ ಮತ್ತು ಮಾವಿನ ಹಣ್ಣು ಹೇಗೆ ಬೆಂದಿದೆ ನೋಡಿ, ಸ್ಮೂತ್ ಆಗಿದೆ. ಇವಾಗ ಇದನ್ನು ನಾನು ಒಂದು ಬೌಲಿಗೆ ತಗೊಳ್ತಿದ್ದೀನಿ. ನೀರಿನ ಅಂಶ ಎಲ್ಲ ಹೋಗಬೇಕು, ಅದಕ್ಕಾಗಿ ನಾನು ಜಾಳಿಗೆಯನ್ನು ತಗೊಂಡು ತೆಗೆದುಕೊಳ್ತಿದ್ದೀನಿ. ಆಮೇಲೆ ಇನ್ನೊಂದು ಬಾಣಲೆಯಲ್ಲಿ ಅರ್ಧ ಬೌಲಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/2 ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ ನಾವು ಬೇಯಿಸಿಟ್ಕೊಂಡಂಥ ಅಂಬಡೆಕಾಯಿ ಮತ್ತು ಮಾವಿನ ಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಆಮೇಲೆ 1/2 ಸ್ಪೂನ್ ಇಟ್ಟು ಅರಿಶಿನ ಹಿಟ್ಟು ಹಾಕ್ಕೊಳ್ಬೇಕು. ಅರಿಶಿನ ಹಿಟ್ಟು ಎಲ್ಲದಕ್ಕೂ ಇಟ್ಕೊಳ್ಬೇಕು, ಅದಕ್ಕೆ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇದಕ್ಕೆ 1/2 ಸ್ಪೂನಷ್ಟು ಖಾರ ಪುಡಿ, ನಿಮಗೆ ಎಷ್ಟು ಬೇಕೋ ಖಾರ ಪುಡಿ ಅಷ್ಟು ಹಾಕ್ಕೊಳ್ಬೇಕು. ಒಬ್ಬೊಬ್ಬರು ಖಾರ ಜಾಸ್ತಿ ತಿನ್ನೋರಿರ್ತಾರೆ, ನಾನಿಲ್ಲಿ 1/2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ನಮಗೆ ಜಾಸ್ತಿ ಖಾರ ಬೇಡ, ಹಾಗಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಆಮೇಲೆ ಇದಕ್ಕೆ 1/2 ಬೌಲಷ್ಟು ನಾನು ಬೆಲ್ಲನ ತುರಿದುಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತಿದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು, ಕರಗಿ ನೀರಾಗಬೇಕು. ಅಲ್ಲಿ ತನಕ ಇದನ್ನು ಕೈ ಆಡಿಸ್ತಾ ಇರಬೇಕು. ಈ ಥರ ಕೈ ಆಡಿಸ್ತಿರ್ಬೇಕು. ಆಮೇಲೆ ಇದಕ್ಕೆ 1/4 ಲೋಟಷ್ಟು ನೀರು ಸೇರಿಸ್ಕೊಳ್ಬೇಕು. ಇಲ್ಲಾಂದರೆ ಅದು ಜಾಸ್ತಿ ಬೆಲ್ಲ ಹಾಕಿದ್ಮೇಲೆ ಪಾಕ ಆಗುತ್ತೆ, ಗಟ್ಟಿ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು 5 ಮಿನಿಟ್ ಕುದಿಲಿಕ್ಕೆ ಬಿಡಬೇಕು. ನೋಡಿ, ನಮ್ಮದಿದು ಬಿಸಿ ಬಿಸಿ ಅಂಬಡೆಕಾಯಿ ಹಾಗೂ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ. ನೀವು ಒಂದು ಸಲ ಮಾಡಿ ಮನೆಯಲ್ಲಿ, ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ಲಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.